ಕೇವಲ 5 ಡಾಕ್ಯುಮೆಂಟ್ಗಳಿರುತ್ತೆ. ಅಲಾಟ್ಮೆಂಟ್ ಲೆಟರು, ಪೊಸೆಷನ್ ಸರ್ಟಿಫಿಕೇಟು, ಸೇಲ್ ಡೀಡು ಮತ್ತು ಟ್ಯಾಕ್ಸ್ ಪೇಡ್ ರಿಸಿಪ್ಟು, EC ಇಷ್ಟು ನೋಡಿಕೊಂಡ್ರೆ ಸಾಕು. ಇಟ್ ಈಸ್ ಈಸಿ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಟು ಆಲ್ ಕಾಮನ್ ಮ್ಯಾನ್ ಆಲ್ಸೋ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಈ ಒಂದು ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಕಾನೂನಿನ ಚಾನಲನ್ನು ಮತ್ತೆ ಈಗ ನೂತನವಾಗಿ ಜನರಿಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಪರಿಚಯ ಮಾಡಬೇಕು ಅಂತ ಹೇಳಿ ಈ ಒಂದು ಅಂತರ್ಯಾಮಿ ಸ್ಪಿರಿಚುಯಲ್ ಎಂಬುವಂತಹ ಹೊಸ ಚಾನಲನ್ನು ಓಪನ್ ಮಾಡಿದ್ದೇನೆ. ಇದರ ಮುಖಾಂತರ ಆಧ್ಯಾತ್ಮಿಕ ವಿಚಾರಗಳನ್ನು ನೀಡ್ತಾ ಬರ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಕಳೆದ ಒಂದು ವಿಡಿಯೋದಲ್ಲಿ ಈ BDAಯಿಂದ ಯಾವ ರೀತಿಯಾದಂತಹ ಸಮಸ್ಯೆ ಆಗುತ್ತೆ ಅಂತೇಳಿ ವಿಡಿಯೋ ಮಾಡಿ ಹಾಕಿದ್ದೆ. ಈ ಒಂದು ವಿಡಿಯೋ ಮಾಡಿದ ದಿನವೇ ಸಂಜೆ ಮತ್ತೊಬ್ಬ ಕಕ್ಷಿದಾರರು ನನ್ನ ಬಳಿ ಬಂದರು. ಅವರು ಹೊಸ ಸಮಸ್ಯೆಯನ್ನು ನನ್ನ ಬಳಿ ತಂದಿದ್ದರು. ಈ BDA ಸೈಟನ್ನು ಕೊಳ್ಳುವಾಗ ಕೇವಲ 5 ಡಾಕ್ಯುಮೆಂಟ್ಗಳಿರುತ್ತೆ. ಅಲಾಟ್ಮೆಂಟ್ ಲೆಟರು, ಪೊಸೆಷನ್ ಸರ್ಟಿಫಿಕೇಟು, ಸೇಲ್ ಡೀಡು ಮತ್ತು ಟ್ಯಾಕ್ಸ್ ಪೇಡ್ ರಿಸಿಪ್ಟು, EC ಇಷ್ಟು ನೋಡಿಕೊಂಡ್ರೆ ಸಾಕು. ಇಟ್ ಈಸ್ ಈಸಿ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಟು ಆಲ್ ಕಾಮನ್ ಮ್ಯಾನ್ ಆಲ್ಸೋ. ಮತ್ತು ಈಸಿಯಾಗಿ ನಿಮಗೆ ಬ್ಯಾಂಕ್ ಲೋನ್ ಸಿಗುತ್ತೆ, ಲೀಗಲ್ ಆಗುತ್ತೆ, ವ್ಯವಹಾರ ಟ್ರಾನ್ಸಾಕ್ಷನ್ಗಳು ಬೇಗ ಆಗುತ್ತೆ. BDAನಲ್ಲಿ ಏನೋ ಸಮಸ್ಯೆ ಆದರೆ ಆಲ್ಟರ್ನೇಟಿವ್ ಸೈಟ್ ಕೊಡ್ತಾರೆ. ಈ ರೀತಿಯಾಗಿ BDA ಅಂದರೆ ಒಂದು ವೈಟ್ ಎಲಿಫೆಂಟ್ ಇದ್ದಾಗೆ, ಬಿಳಿ ಆನೆ ಇದ್ದಾಗೆ ಅಂತ ಹೇಳಿ ಭರವಸೆಗಳನ್ನು ಇಟ್ಟು ಕಕ್ಷಿದಾರರುಗಳು ಏನೋ BDA ಸೈಟ್ಗಳನ್ನು ತೆಗೆದುಕೊಳ್ತಾ ಇರ್ತಾರೆ. ಇವತ್ತು ಒಂದು ಏನೋ ಬಂದಂತಹ ಒಂದು ಸಮಸ್ಯೆನ ನಿಮಗೆ ಹೇಳ್ತೇನೆ. ಅದೇನಪ್ಪ ಅಂತ ಹೇಳಿದ್ರೆ, BDA ಸೈಟು ಅಲಾಟ್ ಆಗಿದೆ ಒಬ್ಬರಿಗೆ. ಆ ಅಲಾಟ್ಮೆಂಟ್ ಪ್ರಕಾರ ಎಲ್ಲ ದಾಖಲೆಗಳು ನಾನು ಈಗಾಗಲೇ ಹೇಳಿದಾಗ 5 ದಾಖಲೆಗಳನ್ನು ಚೆಕ್ ಮಾಡ್ಕೊಂಡಿದ್ದಾರೆ. ಅದು ಕ್ರಯಪತ್ರಗಳಾಗಿದೆ. ಈಗಾಗಲೇ 4 ಕ್ರಯಪತ್ರಗಳಾಗೋಗಿದೆ, ಸೇಲ್ ಡೀಡ್ ಆಗಿದೆ, ಟ್ರಾನ್ಸಾಕ್ಷನ್ಗಳಾಗಿದ್ದಾವೆ. ಈಗ ತೆಗೆದುಕೊಂಡಿರ್ತಕ್ಕಂಥ ಪ್ರೆಸೆಂಟ್ ಓನರು ಪೊಸಿಷನಲ್ಲಿದ್ದಾರೆ. ಸರಿಸುಮಾರು 10-12 ವರ್ಷಗಳ ಬಳಿಕ ಈ ಯಾರು ಒರಿಜಿನಲ್ ಅಲಾಟಿ ಇದ್ರಲ್ಲ, ಆ ಅಲಾಟಿ ಗಂಡ ಮತ್ತು ಹೆಂಡತಿ ಇಬ್ಬರ ಹೆಸರಲ್ಲೂ ಅಲಾಟ್ಮೆಂಟ್ ಆಗಿಬಿಟ್ಟಿದೆ. ಅಂದರೆ ಬೇರೆ ಬೇರೆ ಸೈಟೇ ಅಲಾಟ್ ಆಗಿರೋದು. ಅಂದರೆ ಒಂದೇ ಕುಟುಂಬಕ್ಕೆ 2 ಸೈಟ್ ಅಲಾಟ್ ಆಗಿದೆ ಅಂಥೇಳಿ ಆ ಕುಟುಂಬದಲ್ಲೇ ಒಳಜಗಳ ಬಂದಾಗ ಆ ಒಂದು ಕುಟುಂಬಕ್ಕೆ ಸೇರಿದಂಥ ಮಹಿಳೆನೇ, ತಂಗಿನೋ, ಅಕ್ಕನೋ BDAಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಒಂದೇ ಕುಟುಂಬದಲ್ಲಿ ಇಷ್ಟು ಅಲಾಟ್ಮೆಂಟ್ಗಳಾಗಿದ್ದಾವೆ, ಇದು ಕಾನೂನು ಬಾಹಿರ ಆಗಿಬಿಟ್ಟಿದೆ ಅಂತ ಹೇಳಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಈಗ ಅದಕ್ಕೆ ಸಲುವಾಗಿ ಆ ಸೈಟನ್ನು ರದ್ದು BDA ಮಾಡಿದೆ ಮತ್ತು ಅದು ಕೇಸು ಕೂಡ ನಡೀತಾ ಇದೆ. ಹೀಗಾಗೋದರೆ ಅಮಾಯಕರ ಪಾಡೇನು ಅಂದರೆ, BDA ಸೈಟು ತೆಗೆದುಕೊಳ್ಳುವಾಗ ಯಾರಿಗೆ ಅಲಾಟ್ ಆಗಿದೆ ಅಂತ ಹೇಳಿ ನಾವು ನೋಡಿ ಲೀಗಲ್ ಒಪಿನಿಯನ್ಗಳನ್ನ ಕೊಡ್ಬೋದೇ ಹೊರತು, ಈ ಅಲಾಟ್ ಆಗಿರೋರು ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ, ಆ ಕುಟುಂಬದಲ್ಲಿ ಇವರೊಬ್ಬರಿಗೆ ಈ BDA ಸೈಟ್ ಅಲಾಟ್ ಆಗಿರೋದು ಮತ್ತು ಇನ್ಯಾರಿಗೂ ಅಲಾಟ್ ಆಗಿಲ್ಲ, ಈ ರೀತಿಯಾಗೆಲ್ಲ ನಾವು ಹೇಗೆ ಸರ್ಚ್ ಮಾಡಲಿಕ್ಕೆ ಸಾಧ್ಯ? ಮತ್ತು ಈ ರೀತಿಯಾದಂತಹ ಖಾತರಿಗಳನ್ನು ಹೇಗೆ ನಾವು ಮಾಡ್ಕೊಳ್ಳೋದಕ್ಕೆ ಸಾಧ್ಯ? ಅಲಾಟ್ ಮಾಡುವ ಮುನ್ನ BDAನವರು ಇದನ್ನು ಇನ್ಸ್ಪೆಕ್ಷನ್ ಮಾಡಿ ತನಿಖೆ ಮಾಡಿ ಅವರು ಅಲಾಟ್ ಮಾಡಬೇಕು, ಅವ್ರ ಜವಾಬ್ದಾರಿ ಬೇಕು. ಸುಮ್ಮನೆ ರೂಲ್ಸ್ಗಳು ಮಾಡಿಬಿಟ್ಟು ಟರ್ಮ್ಸು ಕಂಡೀಷನ್ಸ್ ಹಾಕ್ಬಿಟ್ಟು ಇವರು ಅಲಾಟ್ ಮಾಡಿಬಿಡೋದಲ್ಲ. ಇವರು ಬೇಜವಾಬ್ದಾರಿಯಿಂದ ಇವರು ಮಾಡಿರ್ತಾರೆ. ಮತ್ತು ಡಿಕ್ಲೇರ್ ಮಾಡೋರು ನನಗೆ ಸೈಟ್ ಬೇಕು ಅಂತೇಳಿ ಅವರು ಸಪ್ರೆಸ್ ದ ಮೆಟೀರಿಯಲ್ ಆಫ್ ದಿ ಫ್ಯಾಕ್ಟ್ ಅಂತ ಕರಿತೀವಿ. ಸತ್ಯ ಸಂಗತಿಯನ್ನು ಮುಚ್ಚಿಟ್ಟು ಅವರು ಅಲಾಟ್ಮೆಂಟ್ಗಳನ್ನು ಮಾಡ್ಕೊಂಡಿದ್ದಾರೆ. ಈಗ ಇಲ್ಲಿ ತಪ್ಪು ಇವರಿಬ್ಬರದಾಗಿದೆ ಹೊರತು ಪಾಪ ಅಮಾಯಕ ಖರೀದಿದಾರರ ತಪ್ಪೇನಿದೆ, ಅವರ ಸಮಸ್ಯೆ ಏನಿದೆ? ಈ ಯಾರೇ ಲೀಗಲ್ ಒಪಿನಿಯನ್ಗೆ ಹೋದ್ರೂ BDA ಅಲಾಟ್ಮೆಂಟ್ ಆಗಿದೆಯಾ, ಒರಿಜಿನಲ್ ಇದೆಯಾ, ಅಲಾಟ್ಮೆಂಟ್ ಇದೆಯಾ, ಸೇಲ್ ಡೀಡ್ ಇದೆಯಾ, ಖಾತಾ ಇದೆಯಾ, ಎಕ್ಸ್ಟ್ರಾಕ್ಟ್ ಇದೆಯಾ, ಟ್ಯಾಕ್ಸ್ ಪೇಡ್ ಇದೆಯಾ, EC ಇದೆಯಾ ನೋಡ್ತಾರೆ, ಒಪಿನಿಯನ್ ಕೊಡ್ತಾರೆ. ಬ್ಯಾಂಕು ಕೂಡ ಲೋನ್ ಕೊಟ್ಬಿಡ್ತಾರೆ.
ಗೌರ್ಮೆಂಟು ಕೂಡ ಸ್ಟ್ಯಾಂಪ್ ಡ್ಯೂಟಿಗಳನ್ನ ಒತ್ತೋದು, 6.65% ತಗೊಳ್ಳೋದು, ಒಂದೇ ಸೈಟ್ 10 ಸಲ ರಿಜಿಸ್ಟರ್ ಆದರೆ 10 ಸಲ ಸ್ಟ್ಯಾಂಪ್ ಡ್ಯೂಟಿ ಸರ್ಕಾರದ ಖಜಾನೆಗೆ ಬಿತ್ತು. ಸ್ಟ್ಯಾಂಪ್ ಡ್ಯೂಟಿ ನಾವು ಕಟ್ಟೋದು ಏನಕ್ಕೆ? ನಮ್ಮ ಪ್ರಾಪರ್ಟಿನ ಪ್ರೊಟೆಕ್ಟ್ ಮಾಡಿ ಅಂತ. ಸರ್ಕಾರದವರು ಸ್ಟ್ಯಾಂಪ್ ಡ್ಯೂಟಿ ತಗೊಳ್ತಾ ಇದ್ದಾರೆ. ಈ ರೀತಿಯಾಗಿ ಅಲಾಟ್ಮೆಂಟು ಮಾಡಿದಾಗ ದುಡ್ಡನ್ನು ತೆಗೆದುಕೊಂಡೇ ಅಲಾಟ್ಮೆಂಟ್ BDA ಮಾಡಿದೆ. ಆದರೆ ಈಗ ಯಾರೋ ಕಂಪ್ಲೇಂಟ್ ಕೊಟ್ಟರು ಅಂತೇಳಿ ಆ ಅಲಾಟ್ಮೆಂಟನ್ನು ರದ್ದು ಮಾಡಿಬಿಟ್ರೆ, ಈಗ ಪ್ರೆಸೆಂಟು 4 ಟ್ರಾನ್ಸಾಕ್ಷನ್ಗಳಾಗಿತ್ತಲ್ಲ, ಅವರ ಅಮಾಯಕತ್ವಕ್ಕೆ ಏನು ರಕ್ಷಣೆ? ಈಗ ಪ್ರೆಸೆಂಟ್ ದುಡ್ಡು ಕೊಟ್ಟು ತಗೊಂಡಿದ್ದಾರಲ್ಲ, ಲೋನ್ ಆಗಿದೆಯಲ್ಲ, ಸೊ ಇದು ಪ್ರೊಟೆಕ್ಷನ್ ಯಾರು ಮಾಡಬೇಕು? ಈ ಅಮಾಯಕರ ಒಂದು ಖರೀದಿ ಏನಿದೆಯಲ್ಲ, ಇದಕ್ಕೆ ರಕ್ಷಣೆ ಏನು? ಸರ್ಕಾರಕ್ಕೆ ನಾವು ಸ್ಟ್ಯಾಂಪ್ ಡ್ಯೂಟಿ ಕಟ್ಟೋದೇನಕ್ಕೆ? ಮತ್ತು ಈ ತರಹದ ಒಂದು ಲಿಮಿಟೇಷನ್ನೇ ಇಲ್ಲದೆ ಯಾರು ಯಾವಾಗ ಬೇಕಾದರೂ ಕೇಸ್ ಹಾಕೋಬೋದು, ಏನು ಬೇಕಾದರೂ ಆರೋಪಗಳು ಯಾವ ರೀತಿಯಲ್ಲಿ ಬೇಕಾದರೂ ಬರಬಹುದು ಅಂತೇಳಿ ಅಗೋಚರವಾದಂತಹ ದಾಖಲೆಗಳಲ್ಲಿ ನಮೂದಿಸದ ಅಬ್ಸ್ಟ್ರಾಕ್ಟು ಎಲಿಗೇಷನ್ಸ್ಗಳು ಫ್ಯೂಚರಲ್ಲಿ ಬರಬಹುದು ಅಂತೆಲ್ಲ ನಾವು ಯೋಚನೆ ಮಾಡಿಕೊಂಡು ಕೂತ್ಕೊಂಡು ಪ್ರಾಪರ್ಟಿ ತಗೊಳ್ಳೋದಾದರೆ ಪ್ರಾಪರ್ಟಿನ ಖರೀದಿ ಮಾಡೋದೇ ಕಷ್ಟ ಆಗುತ್ತೆ. ಇಂತಹ ವ್ಯವಸ್ಥೆ ನಮಗೆ ಬೇಕಾ? ಇಂತಹ ವ್ಯವಸ್ಥೆಯನ್ನು ಯಾಕೆ ಹುಟ್ಟಾಕಿರೋದು? ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ಇಲ್ಲಿ ಜನಗಳಿಗೆ ಅನುಕೂಲವಾಗುವಂತಹ ಪಾರದರ್ಶಕವಾದಂತಹ ವ್ಯವಸ್ಥೆ ಬರಬೇಕು. ಇದಕ್ಕೆ ಸ್ಟ್ಯಾಂಪ್ ಡ್ಯೂಟಿಯನ್ನು ಕಟ್ಟಿಸ್ಕೊಳ್ಬೇಕಾದ್ರೆ ಇದನ್ನೆಲ್ಲ ನೋಡಿಕೊಂಡು ಕಟ್ಟಿಸ್ಕೋಬೇಕು, ಇಲ್ಲಾಂದರೆ ರಿಜಿಸ್ಟರ್ ಮಾಡ್ಕೋಬಾರ್ದು. BDAನವರು ಅಲಾಟ್ ಮಾಡುವ ಮುನ್ನ ಡಿಕ್ಲರೇಷನ್ಗಳನ್ನ ತೊಗೊಂಡು ಯೋಚನೆ ಮಾಡಿ ಅವ್ರು ಮಾಡಬೇಕು. ಇಲ್ಲ ಅಂದರೆ ಅದು ಒಂದು ಟ್ರಾನ್ಸಾಕ್ಷನ್ ಆದ ತಕ್ಷಣ ಅದಕ್ಕೆ ಟೈಮ್ ಲಿಮಿಟೇಷನ್ ಫಿಕ್ಸ್ ಮಾಡಬೇಕು. ಅದು ಬಿಟ್ಟು 10 ಟ್ರಾನ್ಸಾಕ್ಷನ್ ಆಗಲಿ, ನಾಳೆ ಇನ್ಯಾರು ಬಂದು ಎಲಿಗೇಷನ್ ಮಾಡಿದ್ರು ನೀವು ವಾಪಸ್ ತೊಗೊಂಡ್ಬಿಡ್ತೀನಿ ಅಂದರೆ, ದೆನ್ ಇನ್ನೋಸೆಂಟ್ ಬೋನಫೈಡ್ ಪರ್ಚೇಸರ್ ಆಗಿ ಪೇ ಮಾಡಿ ಖರೀದಿ ಮಾಡಿದವ್ರ ರಕ್ಷಣೆ ಏನೋ? ವಕೀಲರಾಗಿ ನಾನು ಏನು ಸಲಹೆಯನ್ನು ಕೊಡಲಿಕ್ಕೆ ಬಯಸ್ತೇನೆ ಅಂತ ಹೇಳಿದ್ರೆ, ವಿಷಯ ಗೊತ್ತಿದ್ದು ಕೂಡ BDA ರೂಲ್ಸ್ ಆ್ಯಂಡ್ ನಾರ್ಮ್ಸು ರೆಗ್ಯುಲೇಷನ್ಸ್ಗೆ ವೈಲೇಟ್ ಆಗಿ ನಿಯಮಗಳನ್ನು ಮೀರಿ ಸುಳ್ಳು ಹೇಳಿ ಅಲಾಟ್ಮೆಂಟ್ ಮಾಡಿಕೊಂಡವರ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲು ಮಾಡಬೇಕು. ಬೇಜವಾಬ್ದಾರಿತನದಿಂದ ಅಲಾಟ್ಮೆಂಟ್ ಮಾಡಿ ಯಾರು ಜವಾಬ್ದಾರಿ ತಗೋತಾ ಇಲ್ಲ. ಈಗ BDA ಆಗಲಿ ಗೌರ್ಮೆಂಟಾಗಿ ಜವಾಬ್ದಾರಿ ತಗೊಳ್ಳಲ್ಲ. ನೋಡಿ, ರೋಡ್ ಹಳ್ಳ ಬಿದ್ದರೆ ಅವ್ರಿಗೆ ಫೈನ್ ಇಲ್ಲ, ಅದು ಹೆಲ್ಮೆಟ್ ಹಾಕೊಂಡಿಲ್ಲ ಅಂದರೆ ಫೈನ್ ಹಾಕ್ತಾರೆ. ಸರ್ಕಾರ ಇರೋದು ಬರೀ ದಂಡ ಪ್ರಯೋಗ ಮಾಡೋಕ್ಕೋ ಅಥವಾ ಜನಗಳ ರಕ್ಷಣೆಗೆ ಇರೋದಾ? ಬರೀ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳನ್ನ ಹಾಕಿಬಿಡೋದಲ್ಲ. ಅದನ್ನೆಲ್ಲ ನೋಡ್ಕೊಂಡು ಕೂರೋರು ಯಾರು, ಮಾಡೋರು ಯಾರು? ಪಾರದರ್ಶಕ ಆಡಳಿತವನ್ನು ತರಬೇಕಲ್ವಾ? ಆದ್ದರಿಂದ ನೆಗ್ಲಿಜೆನ್ಸಿ ಬೈ BDA ಅವ್ರ ಮೇಲೆ ಕ್ರಮ ತಗೋಬೇಕು, ಅಲಾಟ್ ಮಾಡಿದವ್ರ ಮೇಲೆ. ಮತ್ತು ಅವರು ಫರ್ದರ್ ಆಲ್ಟರ್ನೇಟಿವ್ ಸೈಟ್ ಕೊಡಬೇಕು ಇನ್ನೋಸೆಂಟ್ ಬೋನಫೈಡ್ ಪರ್ಚೇಸರ್ಗೆ. ಮತ್ತು ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲು ಮಾಡಬೇಕು. ಹಾಗೇನಾದ್ರೂ ಸಮಸ್ಯೆ ಆದರೆ ಅಂತಹ ಸಂದರ್ಭಗಳಲ್ಲಿ ಹಣವನ್ನು ವಸೂಲಿ ಮಾಡಬೇಕು, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು. ಕೋರ್ಟು ಕೂಡ ಅಮಾಯಕ ಖರೀದಿದಾರರ ಹಿತರಕ್ಷಣೆಯನ್ನು ಮಾಡಬೇಕು. ಅವರ ಒಂದು ತಪ್ಪೇನೂ ಇಲ್ಲದೇ ಇದ್ದಾಗ ಡಾಕ್ಯುಮೆಂಟಲ್ಲಿ ರಿಫ್ಲೆಕ್ಟ್ ಆಗಿರೋದನ್ನು ಅವ್ರು ನೋಡಬಹುದು. ವಕೀಲರು ನೋಡ್ಬಿಟ್ಟು ಓಕೆ ಮಾಡಿರ್ತಾರೆ, ತಗೊಂಡಿರ್ತಾರೆ. ಮತ್ತು ಇಂಥ ಅಮಾಯಕರ ರಕ್ಷಣೆ ಹೇಗೆ ಮಾಡೋದು? ಅವ್ರ ಕುಟುಂಬದಲ್ಲೆಲ್ಲ ಯಾರ್ಯಾರಿಗೆ ಅಲಾಟ್ ಆಗಿದೆ ಅಥವಾ ಅಲಾಟ್ ಆಗಿಲ್ವ ಅಂತೆಲ್ಲ ಕನ್ಫರ್ಮ್ ಮಾಡ್ಕೊಳ್ಳೋ ಪದ್ಧತಿ ಇಲ್ಲವೇ ಇಲ್ಲ. ನಾವು 20-22 ವರ್ಷಗಳಿಂದ ಮಾಡ್ತಾ ಇದ್ದೇವೆ. ಬಟ್ ಇತ್ತೀಚೆಗೆ ಎಲ್ಲ ತದ್ವಿರುದ್ಧವಾದಂತಹ ತೀರ್ಪುಗಳು ಬರ್ತಾ ಇದೆ, ವಿಚಿತ್ರವಾದಂತಹ ನಡಾವಳಿಕೆಗಳಾಗ್ತಾ ಇದ್ದಾವೆ, ತೀರ್ಪುಗಳು ಬರ್ತಾ ಇದ್ದಾವೆ. ಜನಸಾಮಾನ್ಯರ ಅಮಾಯಕರ ವಿರುದ್ಧವಾದಂತಹ ತೀರ್ಪುಗಳು ಬರ್ತಾ ಇದೆ. ಇದರಿಂದ ಸಾಕಷ್ಟು ಗೋಜಲಾಗ್ತಾ ಇದೆ, ಗೊಂದಲ ಸೃಷ್ಟಿ ಆಗ್ತಾ ಇದೆ. ಇದು ಆಗಬಾರದು ಅಂತ ಅನ್ನೋದು ನನ್ನ ಉದ್ದೇಶ ಆಗಿದೆ. ಇದನ್ನು ನಾನು ಈ ಒಂದು ಚಿಂತನೆಯನ್ನು ನಿಮ್ಮ ಚಾವಡಿಗೆ, ಅಂದರೆ ಸಾರ್ವಜನಿಕರ ಚಾವಡಿಗೆ ಬಿಡ್ತಾ ಇದ್ದೀನಿ. ಇಂತಹ ವ್ಯವಸ್ಥೆ ನಮಗೆ ಬೇಕಾ? ಇದು ನ್ಯಾಯನಾ? ಸೊ ಇಂತಹ ಸಂದರ್ಭಗಳಲ್ಲಿ ಏನು ಮಾಡಬೇಕು ಎಂಬುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ವೀಕ್ಷಕರೇ ಕೊಡಬೇಕು ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.